ನನ್ನ ಹೆಸರು ಅನ್ನಾಳ್. ನಾವು ವಿರುಧನಗರ ಜಿಲ್ಲೆ ಶ್ರೀವಿಲ್ಲಿಪುತ್ತೂರು ಪಕ್ಕ ಕೋಟಪಟ್ಟಿ ಗ್ರಾಮದಲ್ಲಿದ್ದೀವಿ. ನಮ್ಮ ಯಜಮಾನರು ಡ್ರೈವರ್ ಆಗಿದ್ದಾರೆ. ನಮಗೆ 2013 ಮದುವೆ ಆಯಿತು. ನಮಗೆ 7 ವರ್ಷದಿಂದ ಮಕ್ಕಳಿದ್ದಿಲ್ಲ. ಮಕ್ಕಳಿಲ್ಲದೆ ಇದ್ದಿದ್ದರಿಂದ ನಾವು ಮ್ಯಾಕ್ಸಿಮಮ್ ಎಲ್ಲೂ ಹೋಗ್ತಾ ಇರಲಿಲ್ಲ. ಯಾವುದೇ ಒಂದು ಫಂಕ್ಷನ್ ಇದ್ದರೂ ನಾನಾಗಲಿ ನಮ್ಮ ಯಜಮಾನ್ರಾಗಲಿ ಹೋಗ್ತಾ ಇರಲಿಲ್ಲ. ನಮ್ಗೆ ಈ ಥರ ಮಕ್ಕಳಿಲ್ಲದೆ ಇರೋದ್ರಿಂದ ಅವ್ರೇನಾದರೂ ಮಾತಲ್ಲೇನಾದರೂ ಹೇಳ್ಬಿಡ್ತಾರೆ, ಆ ಮಾತು ಕೇಳಿದ್ರೆ ನಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ನಾವು ಮ್ಯಾಕ್ಸಿಮಮ್ ಎಲ್ಲೂ ಕೂಡ ಹೋಗ್ತಾ ಇದ್ದಿಲ್ಲ. ರೂಮಲ್ಲೇ ಕೂತ್ಕೊಂಡು ನಾನು ಅಳ್ತಾ ಇರುವೆ, ಗೋಡೆಗೆ ಹೊರ್ಕೊಂಡು ಅಳ್ತಾ ಇರುವೆ. ನಮಗೆ ಮಕ್ಕಳಿಲ್ವಲ್ಲ ಅಂತ ವೇದನೆ ಯಾವಾಗಲೂ ಇರೋದು. ನನಗೆ ಆ ಒಂದು ವೇದನೆ ಯಾವಾಗಲೂ ಇರೋದು. ನಮಗೆ ಮಕ್ಕಳಿಲ್ಲದೆ ಇದ್ದಿದ್ರಿಂದ ತುಂಬ ಜನ ಬಂಜೆ ಅಂತಲೂ ಕರೆದಿದ್ದಾರೆ. ನನ್ನ ಕಿವಿಗೆ ಬೀಳಂಗೆನೆ ಕರೆದಿದ್ದಾರೆ. ತುಂಬ ಸಂಕಟ ಆಗೋದು, ವೇದನೆ ಆಗೋದು. ನಾನು ಯಾಕೆ ಜೀವದಿಂದ ಇರೋದು ಅಂತ ತುಂಬ ದಿನ ಅನ್ಕೊಂಡಿದ್ದೀನಿ. ನಾನು ಚರ್ಚಿಗೆ ಹೋದಾಗ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ನನಗೆ ತುಂಬಾ ಕಣ್ಣು ತುಂಬಿಡುತ್ತೆ. ನಮ್ಮ ಮಗು ಯಾವಾಗ ಈ ಥರ ಚರ್ಚಲ್ಲಿ ಆಟ ಆಡುತ್ತೆ, ಆ ಥರ ಒಂದು ಫೀಲಲ್ಲಿ ಅವಾಗ ಕಣ್ಣೀರಿಂದ ಪ್ರಾರ್ಥನೆ ಮಾಡುವೆ. ಮಕ್ಕಳಿಲ್ಲ ಅಂದ್ಬಿಟ್ಟು ನಾವು ಆಸ್ಪತ್ರೆಗೆ ಹೋದ್ವು. ಅಲ್ಲಿ ಡಾಕ್ಟರು ಅವ್ರು ನಿಮಗೆ ನೀರುಗುಳ್ಳೆ ಇದೆ, ಆ ಥರ ನೀರುಗುಳ್ಳೆ ಇರೋದ್ರಿಂದ ನಿಮಗೆ ಮಕ್ಕಳಾಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರು. ನಾವು ಐ ಎಲ್ಲ ಮಾಡಿದ್ವಿ. ನಮಗೆ ಸಾಧ್ಯವಾಗಷ್ಟು ಎಲ್ಲನೂ ಮಾಡಿ ನೋಡಿದ್ವಿ. ಆದರೆ ಕೊನೆಗೆ ಡಾಕ್ಟ್ರು ನಮಗೆ ಆಗೋದಿಲ್ಲ ಅಂತಲೇ ಹೇಳಿದ್ರು. ಮಕ್ಕಳಾಗೋ ಸಾಧ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಅದ್ರ ಜೊತೆಗೆ ನನಗೆ ವಯಸ್ಸಾಗಿದ್ದರಿಂದ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಮುಂದುವರಿಸಲೇ ಇಲ್ಲ, ಹಾಗೆ ಬಿಟ್ಬಿಟ್ವು. ಆಮೇಲೆ ಲಾಕ್ಡೌನ್ ಟೈಮಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ಅಣ್ಣ ದಿನ ನಡೆಸೋರು. ನಾನು ನಮ್ಮ ಯಜಮಾನ್ರು ಮನೇಲಿರೋ ಎಲ್ಲರೂ ಕೂಡ ಮಗುಗೋಸ್ಕರ ಹೊಟ್ಟೆ ಮೇಲೆ ಕೈ ಇಟ್ಟು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಿದ್ವು. ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ ಇದ್ವು. ಅಣ್ಣ ಪ್ರಾರ್ಥನೆ ಮಾಡುವಾಗೆಲ್ಲ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ವು. ನಾವೆಷ್ಟೋ ಪ್ರಾರ್ಥನೆ ಮಾಡಿ ನೋಡಿದ್ವಿ, ನಮ್ಗೆ ಅದ್ಭುತ ನಡೀಲೇ ಇಲ್ಲ. ಆ ಥರ ಪರಿಸ್ಥಿತಿಲಿ ಅಣ್ಣ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಒಂದು ಸಾಕ್ಷಿ ಓದಿದ್ರು. ಆ ಸಾಕ್ಷಿಲಿ ಜಾತಕ ಸುಟ್ಟಾಕಿದ ಮೇಲೆ ಅದ್ಭುತ ಹೊಂದಿದವರ ಸಾಕ್ಷಿಗಳನ್ನ ಅಣ್ಣ ಸಾಲಾಗಿ ಓದಿದ್ರು. ಆಗ ನಾನು ಹಾಗೆ ಯಜಮಾನ್ರು ದೇವ್ರು ನಮಗೆ ನೆನಪಿಸಿದ್ರು. ನಿಮಗೆ ದಾರದ ಮೇಲೆ ನಂಬಿಕೆ, ತಾಯ್ತದ ಮೇಲೆ ನಂಬಿಕೆ, ಜಾತಕದ ಮೇಲೆ ನಂಬಿಕೆ, ಇದು ನಮ್ಮನ್ನು ಉಂಟು ಮಾಡಿದಂತ ದೇವರನ್ನು ಅವಹೇಳನ ಮಾಡುವುದಕ್ಕೆ ಸಮಾನ. ಆತನ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಅಪನಂಬಿಕೆಯಿಂದ ಇದ್ದೀರಾ ಎಂಬುದಾಗಿ ಅರ್ಥ. ಅದುವೇ ಬಾಧೆ. ನೀವು ಯೋಚಿಸಿ ನೋಡಿರಿ, ಸೈತಾನ ತಂತ್ರವಾಗಿ ನಮ್ಮನ್ನು ನುಂಗಿ ಬಿಡುವನು. ಇದೆಲ್ಲ ಬದಲಾದ ಕೂಡಲೇ ಎಷ್ಟು ದೊಡ್ಡ ಅದ್ಭುತ ಸೌಖ್ಯ ನೋಡಿದೀರಾ. ನಮ್ಮ ಯಜಮಾನ್ರಿಗೆ ಒಂದು ಜಾತಕ ಬರ್ಸಿಟ್ಟಿದ್ರು. ಅವಾಗ ನಮ್ಮ ಯಜಮಾನ್ರು ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಇದ್ದಿದ್ದ ಜಾತಕನ ಇಸ್ಕೊಂಡು ಸುಟ್ಟಾಕ್ಬಿಟ್ಟು ಬಂದರು. ಆಮೇಲೆ ನಾನು ಅದೇ ತಿಂಗಳಲ್ಲಿ ಕನ್ಸೀವ್ ಆದೆ. ನಮಗೆ ಇದನ್ನೆಲ್ಲ ನೆನೆಸಿ ನೋಡಿದ್ರೆ ಗ್ರಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಿಜವಾಗ್ಲೂ ನನಗದೊಂದು ಅತಿಶಯವಾಗಿತ್ತು. ಮುಂಚೆ ನಾವು ಎಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ವು, ಎಲ್ಲದನ್ನೂ ಮಾಡಿದ್ವು. ಆದರೆ ಈ ಸಲ ನಾವು ಯಾವುದೇ ಟ್ರೀಟ್ಮೆಂಟ್ಗಾಗಲಿ ಯಾವುದಕ್ಕೂ ಹೋಗಲೇ ಇಲ್ಲ. ಏನು ಇಲ್ದಲೇ ನಮಗದು ಸಿಕ್ತು. ನಿಜವಾಗ್ಲೂ ತುಂಬಾ ಸಂತೋಷವಾಯಿತು. ಏಸಪ್ಪನ ಮಹಾಕೃಪೆಯಿಂದ ನನಗೆ 2021 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸುಂದರವಾದ ಗಂಡು ಮಗುನ ದೇವರು ನನಗೆ ಕೊಟ್ಟರು. ಮೊದಲನೇ ಬಾರಿಗೆ ನನ್ನ ಮಗುನ ನಾನು ನೋಡಬೇಕಾದ್ರೆ ತುಂಬಾ ಸಂತೋಷವಾಗಿತ್ತು. ನನಗೆ ನಿಜವಾಗ್ಲೂ ಒಂಥರ ನನಗೂ ಕೂಡ ಮಗು ಆಗಿದೆಯಲ್ಲ ಎಂಬ ಒಂದು ಆಶ್ಚರ್ಯದಲ್ಲಿ ನಾನಿದ್ದೆ. ಯಾಕೆಂದ್ರೆ ನನಗೆ ವಯಸ್ಸಾಗ್ಬಿಟ್ಟಿತ್ತು. ಡಾಕ್ಟ್ರೆಲ್ಲ ಕೈ ಬಿಟ್ಟಿದ್ರಿಂದ ನನಗೂ ದೇವ್ರು ಒಂದು ಮಗು ಕೊಟ್ಟಿದಾರಲ್ಲ, ನನಗೂ ಗಂಡು ಮಗುನ ಕೊಟ್ಟಿದಾರಲ್ಲ ಅನ್ನೋ ಥರ ಒಂದು ಸಂತೋಷ. ಅದು ಅವನ್ನ ಎತ್ಕೊಂಡಾಗ ನಾನು ತುಂಬಾನೇ ಸಂತೋಷ ಪಟ್ಟೆ. ನನಗೆ ನನ್ನ ಮಗುನಿಗೆ ನೋಡುವಾಗ ತುಂಬಾ ಸಂತೋಷ. ಅವನ್ನ ಹೊರಗಡೆ ಕರ್ಕೊಂಡು ಹೋಗೋದು ಅದೆಲ್ಲ ನನಗೆ ತುಂಬಾ ಸಂತೋಷವಾಗಿರುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಅವನು ಬೈಕಲ್ಲಿ ನಾನು ಬರ್ತೀನಿ ಅಂತ ಬೈಕಲ್ಲಿ ಬಂದ್ಬಿಡ್ತಾನೆ. ಹಾಗೆ ಹೋಗಿ ಬಂದ್ಮೇಲೆ ಅಪ್ಪ ಟಾಟಾ ಅಂತ ಹೇಳ್ತಾನೆ. ಅದೆಲ್ಲ ಕೇಳ್ಬೇಕಾದ್ರೆ ನಾನು ತುಂಬಾ ಸಂತೋಷವಾಗಿ ಇವಾಗ ಕೆಲಸ ಎಲ್ಲ ಮಾಡ್ತೀನಿ. ಎಲ್ಲರೂ ನನ್ನ ಬಂಜೆ ಅಂತ ಅಂದ್ರು, ಮಕ್ಕಳೇ ಆಗಲ್ಲ ಅಂತ ಅಂದ್ರು. ಆದ್ರೆ ದೇವ್ರು ನನಗೆ ಸುಂದರವಾದ ಗಂಡು ಮಗುನ ದೇವ್ರು ನನಗೆ ಕೊಟ್ಟಿದ್ದಾರೆ. ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಅದ್ಭುತ ಮಾಡಿದ ಏಸಪ್ಪನಿಗೆ ಕೋಟ್ಯಾನು ಕೋಟಿ ಸ್ತೋತ್ರ.